ಭವಿಷ್ಯೋತ್ತರ ಪುರಾಣದಲ್ಲಿ ಮೊದಲನೆಯ ಖಂಡದಲ್ಲಿ ನಾವು 3ನೆಯ ಅಧ್ಯಾಯದಲ್ಲಿ ಈಗ ಇದ್ದೇವೆ. ಚತುರ್ಮುಖ ಬ್ರಹ್ಮನ ವಾಂಗ್ಮಯ ಸೃಷ್ಟಿಯನ್ನು ಕುರಿತು ಇಲ್ಲಿ ವೇದವ್ಯಾಸರು ನಮಗೆ ಹೇಳ್ತಾ ಇದ್ದಾರೆ. ಬೇರೆ ಎಲ್ಲ ಪುರಾಣಗಳಂತೆ ಸೂತರು ಮತ್ತು ಶೌನಕರ ಸಂವಾದದ ಮಾಧ್ಯಮದಲ್ಲೇನೂ ಇದು ಬರಲಿಲ್ಲ. ಶತಾನೀಕ ಅಂತನ್ನುವ ಜನಮೇಜಯನ ಮಗ, ಜನಮೇಜಯನ ಮಗನಾದ ಶತಾನೀಕ ಕೇಳ್ತಾನೆ ಎಲ್ಲ ಋಷಿಗಳನ್ನು. ಆಗ ಅವರು ವೇದವ್ಯಾಸರನ್ನು ಪ್ರಾರ್ಥನೆ ಮಾಡು ಅಂತ ಹೇಳ್ತಾರೆ. ವೇದವ್ಯಾಸರು ಪ್ರಾರ್ಥನೆಯನ್ನು ಸ್ವೀಕರಿಸಿ, ನಾನು ಪ್ರಸನ್ನನಾಗಿದ್ದೇನೆ, ನನ್ನ ಶಿಷ್ಯರಾದ ಸುಮಂತು ಋಷಿಗಳು ನಿನ್ನ ಜಿಜ್ಞಾಸೆಯನ್ನು ತಣಿಸುತ್ತಾರೆ ಅಂತ ಹೇಳುತ್ತಾರೆ. ಹಾಗೆ ಭವಿಷ್ಯ ಪುರಾಣ ಶುರು ಆಗುವುದು. ಇದಕ್ಕೆ ಭವಿಷ್ಯೋತ್ತರ ಪುರಾಣ ಅಂತ ಕೂಡ ಕರೀತಾರೆ. ಅದು ಕರೆಕ್ಟು. ಕಾರಣ ಏನು ಅಂದರೆ, ಭವಿಷ್ಯ ಪುರಾಣ ಅಂದರೆ ಮುಂದಾಗೋದನ್ನು ಹೇಳೋದು ಅಂತ. ಭವಿಷ್ಯ ಉತ್ತರ, ಮುಂದಿನ ಮುಂದೆ ಮತ್ತೆ ಹಿಂದೆಯೇ. ಇವತ್ತು ಬೆಳಗ್ಗೆ, ಮುಂದೆ ಮಧ್ಯಾಹ್ನ, ಮುಂದೆ ಸಂಜೆ, ಮುಂದೆ ರಾತ್ರಿ, ಮುಂದೆ ಮತ್ತೆ ಹಗಲು. ಹಾಗೆ ಭವಿಷ್ಯದ ಉತ್ತರ ಅಂತ ಹೇಳಿದರೆ ಮತ್ತೆ ಭೂತವೇ. ಈ ತರಹದ ಚಕ್ರವತ್ ಪರಿವರ್ತನವನ್ನು ಕುರಿತು ಹೇಳುವಂತಹ ಪುರಾಣ ಭವಿಷ್ಯೋತ್ತರ ಪುರಾಣ. ಈ ಭವಿಷ್ಯೋತ್ತರ ಪುರಾಣದಲ್ಲಿ ನಿನ್ನೆ ಎಲ್ಲಿಗೆ ನಿಂತಿತ್ತು ಅಂತ ಹೇಳಿದರೆ, ಹೊರಗಡೆಯ ಸೃಷ್ಟಿ ಹೇಗಾಯಿತು ಅಂತನ್ನೋದನ್ನು ನಾವು ನೋಡಿದೆವು. ಇನ್ನು ಅದಕ್ಕೆ ಪೂರಕವಾದ ವಾಂಗ್ಮಯ ಸೃಷ್ಟಿಯನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಚತುರ್ಮುಖ ಬ್ರಹ್ಮದೇವರ ಮುಖಾನಿ ಯಾನಿ ಚತ್ವಾರಿ ತೇಭ್ಯೋ ವೇದ ವಿನಿಸೃತಾ. 4 ಮೋರೆಗಳು ಏನು ಇವೆ, ಅದರಿಂದ 4 ವೇದಗಳು ಹೊರಬಂದವು. ಋಗ್ವೇದ ಸಂಹಿತಾತಾತ ವಸಿಷ್ಠೇನ ಮಹಾತ್ಮನ ಪೂರ್ವಾನ್ ಮುಖಾನ್ ಮಹಾಬಾಹೋ ದಕ್ಷಿಣಾಚ್ಚಾಪಿ ವೈಶೃಣು ಯಜುರ್ವೇದ. ಬ್ರಹ್ಮದೇವರು ಋಗ್ವೇದವನ್ನು ಪ್ರಚಾರ ಮಾಡುವಂತೆ ಹೇಳಿ ವಸಿಷ್ಠರಿಗೆ ಹೇಳಿದರು. ತಮ್ಮ ದಕ್ಷಿಣ ಮುಖದಿಂದ, ಇನ್ನೊಂದು ಮುಖದಿಂದ ಯಜುರ್ವೇದವನ್ನು ಪ್ರಚಾರ ಮಾಡುವಂತೆ ಹೇಳಿ ವೈಶಂಪಾಯನರಿಗೆ ಹೇಳಿದರು. ಸಾಮಾನಿ ಪಶ್ಚಿಮಾತ್ತಾತ ಗೌತಮಶ್ಚ ಮಹಾನ್ ಋಷಿ. ಇನ್ನು ಸಾಮವೇದವನ್ನು ಗೌತಮರ ಮೂಲಕ ಪ್ರಚಾರ ಮಾಡುವ ಹಾಗೆ ಬ್ರಹ್ಮದೇವರು ವ್ಯವಸ್ಥೆ ಮಾಡಿದರು. ಅಥರ್ವ ವೇದೋ ರಾಜೇಂದ್ರ ಮುಖಾಚ್ಚಾಪ್ಯುತ್ತರಾನ್ ನೃಪ ಋಷಿಶ್ಚಾಪಿ ತಥಾ ರಾಜನ್ ಶೌನಕೋ ಲೋಕಪೂಜಿತಃ. ಇನ್ನು ಅಥರ್ವ ವೇದವನ್ನು ಶೌನಕರು ಸ್ವೀಕಾರ ಮಾಡಿದರು. ಈ ರೀತಿ ಬ್ರಹ್ಮದೇವರು ಬೇರೆ ಬೇರೆ ವೇದಗಳನ್ನು ಬೇರೆ ಬೇರೆಯವರಿಗೆ ನಿರೂಪಣೆ ಮಾಡಿದರು. 18 ಪುರಾಣಾನಿ ಸೇತಿಹಾಸಾನಿ ಭಾರತ ತಥಾನ್ಯಾಸ್ಮೃತಯಶ್ಚಾಪಿ ಯಮಾದ್ಯ ಲೋಕಪೂಜಿತಾ. ಪುರಾಣಗಳು, ಬೇರೆ ಬೇರೆ ಸ್ಮೃತಿಗಳು, ಅದನ್ನೆಲ್ಲ ಯಮ ಮೊದಲಾದವರಿಗೆ ಹೇಳಿದರು, ನೀವು ಇದನ್ನು ಪ್ರಚಾರ ಮಾಡಿ ಅಂತ. ಅವರೆಲ್ಲ 2 ರೀತಿಯಿಂದ ಪ್ರಚಾರ ಮಾಡಿದ್ರು. ಒಂದು, ತಾವು ಶಿಕ್ಷೆಯನ್ನು ಕೊಡುವ ಮೂಲಕ. ಇನ್ನೊಂದು, ಬೇರೆಯವರಿಗೆ ಹೀಗಿರಬೇಕು ಅಂತ ಹೇಳುವ ಮೂಲಕ. ಹೇಗಿರಬೇಕು ಅಂತಲೇ ಹೇಳದೇನೆ ಮಾಡಿದ್ದಕ್ಕೆಲ್ಲ ನೀನು ಮಾಡಿದ್ದು ತಪ್ಪು ಅಂತ ಹೇಳಿ ಶಿಕ್ಷೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ? ಅದರಿಂದಾಗಿ ಹೇಗೆ ಇರಬೇಕು ಅಂತ ಮೊದಲು ಹೇಳಬೇಕು. ಸ್ಮೃತಿ ಗ್ರಂಥಗಳಿಂದ ಹೇಗೆ ಇರಬೇಕು ಅಂತ ಹೇಳಿದ್ರು. ಹೀಗಿಲ್ಲದೆ ಹೋದರೆ ಏನಾಗತ್ತೆ ಅಂತಲೂ ಅಲ್ಲಿ ಹೇಳಿದರು. ಆ ತರಹದ ಶಿಕ್ಷೆಯನ್ನು ಕೊಟ್ಟರು. ಇನ್ನೂ ಮುಂದುವರೆದು ಅವರೇನು ಮಾಡಿದರು, ನಾರದಂಚ ಭೃಗುಂತಾತ ಕಂಪ್ರಾಚೇತ ಸಮೇವಹಿ
ಪುಲಹಂ ಕ್ರತುಂ ಪುಲಸ್ತ್ಯಂಚ ಅತ್ರಿಮಂಗರಸಂ ತಥಾ. ನಾರದರು, ಭೃಗುಗಳು, ದಕ್ಷ ಪ್ರಜಾಪತಿ, ಪ್ರಾಚೇತಸ ಅಂದರೆ ವಾಲ್ಮೀಕಿ, ಪುಲಹ, ಪುಲಸ್ತ್ಯ, ಅತ್ರಿ, ಅಂಗಿರಸ್, ಮರೀಚಿ ಮೊದಲಾದ ಎಲ್ಲ ಗಂಧರ್ವರನ್ನು, ಅತ್ಯಂತ ವಿಶಿಷ್ಟವಾದ ಮಹರ್ಷಿಗಳನ್ನು ಸೃಷ್ಟಿ ಮಾಡಿದರು. ಸೃಷ್ಟಿ ಮಾಡಿ ನೀವು ಲೋಕದಲ್ಲಿ ಉಪದೇಶವನ್ನು ಮಾಡಬೇಕು, ಅರಿವು ತಪ್ಪಿ ಹೋದಾಗ ಅರಿವನ್ನು ತುಂಬಬೇಕು ಅಂತ ಹೇಳಿದರು. ಅದಾದ ಮೇಲೆ ಮನುಷ್ಯರು ಬಾಳಲಿಕ್ಕೆ ಬೇಕಾದದ್ದು ಮರ ಗಿಡ, ಅದರ ಸೃಷ್ಟಿಯನ್ನು ಮಾಡಿದರು. ಏವಂ ವಿಧಾನಿ ಯಾನೀಹ ಸ್ಥಲಜಾನಿ ಔದಕಾನಿ ಚ. ಈ ವೃಕ್ಷದಲ್ಲಿ ಎರಡು ತರಹ, ಒಂದು ಸ್ಥಲಜ ನೆಲದ ಮೇಲೆ ಬಿಡುವವುಗಳು, ಔದಕಾನಿ ಅಂತಂದರೆ ನೀರಿನಲ್ಲಿ ಬಿಡುವವುಗಳು, ನೀರಿನಲ್ಲಿ ಬಿಡುವ ಪಾಚಿ, ಆಮೇಲೆ ತಾವರೆ ಮೊದಲಾದವುಗಳು ನೀರಿನಲ್ಲಿ ಬಿಡುವಂತಹ ಪುಷ್ಪ ಮತ್ತು ಎಲೆ ಮೊದಲಾದವುಗಳು, ಹುಲ್ಲು, ಜೊಂಡು ಇವುಗಳೆಲ್ಲ. ಇದನ್ನು ಲೋಕದಲ್ಲಿ ಬೇರೆ ಬೇರೆ ಇದಕ್ಕೆ ಬಳಸ್ತಾರೆ. ತಾವರೆಯ ದಂಟಿನ ಬೀಜ, ತಾವರೆಯ ದಂಟು, ತಾವರೆ ಅದರ ಕೆಳಗಿನ ಭಾಗ, ನಾಳ ಇವುಗಳನ್ನೆಲ್ಲ, ಇದೆಲ್ಲ ಔದಕಾನಿ ನೀರಿನಲ್ಲಿ ಬೆಳೆಯುವವುಗಳು. ಇನ್ನು ಸ್ಥಳಜಾನಿ, ಸ್ಥಳದಲ್ಲಿ ಭೂಮಿಯ ಮೇಲೆ ಬೆಳೆಯುವವುಗಳು, ಅದನ್ನು ನಾವು ನೋಡ್ತಾನೆ ಇದ್ದೇವೆ. ಅವುಗಳನ್ನೆಲ್ಲ ಸೃಷ್ಟಿ ಮಾಡಿದ್ರು. ಆ ಸ್ಥಳದಲ್ಲಿ ಓಷಧ್ಯ ಫಲಪಾಕಾಂತಾ ನಾನಾ ವಿಧ ಫಲೋಪಗಾ. ಔಷಧಿಗಳು ಅಂತ ಹೇಳಿದರೆ ಒಂದು ಬಾರಿ ಅದರ ಹಣ್ಣು ಬಿಟ್ಟರೆ ಮುಗೀತು, ಆಮೇಲೆ ಅದು ಪ್ರಯೋಜನ ಇಲ್ಲ. ಅದು ಭತ್ತ ಮೊದಲಾದವುಗಳು ಒಂದು ತರ್ತಿ ಬೆಳೆದ ಮೇಲೆ ಅದನ್ನು ಪೂರ್ತಿಯಾಗಿ ತೆಗೆದು ಭೂಮಿಯನ್ನು ಸಂಸ್ಕಾರ ಮಾಡಿ ಮತ್ತೆ ಉತ್ತಬೇಕು, ಮತ್ತೆ ಬಿತ್ತಬೇಕು. ಇವುಗಳೆಲ್ಲ ಸ್ಥಳಜ ಔಷಧಿ ಅಂತ ಕರೀತಾರೆ ಇವುಗಳನ್ನು. ಇನ್ನು ಅಪುಷ್ಪ ಫಲವಂತೋ ಯೇ ತೇವನ ಸ್ಮೃತಯ ಸ್ಮೃತಾ. ಪುಷ್ಪ ಇಲ್ಲ, ಆದರೆ ಫಲವಂತಹ ಹಣ್ಣು ಮಾತ್ರ ಬೆಳತ್ತೆ ಅಂತಹ ಮರಗಳು ಕೆಲವು, ಅದನ್ನು ವನಸ್ಪತಿ ಅಂತ ಕರೀತಾರೆ. ಪುಷ್ಪಿಣ ಫಲಿನಶ್ಚೈವ ವೃಕ್ಷಾಸ್ತು ಭಯತ ಸ್ಮೃತಾ. ಇನ್ನು ಕೆಲವು ಚಿಗುರು ಬಂದು ಹೂವಾಗಿ ಕಾಯಾಗಿ ಆಮೇಲೆ ಹಣ್ಣಾಗತ್ತೆ, ಆ ತರಹದ ಮರಗಳನ್ನು ಸೃಷ್ಟಿ ಮಾಡಿ ಆಯಿತು. ಗುಚ್ಛ ಗುಲ್ಮಂತು ವಿವಿಧಂ ತಥೈವ ತೃಣಜಾತಯ. ಪೊದರು, ಆಮೇಲೆ ಗುಚ್ಛ ಮೊದಲಾದ ತರಹದ ಮರಗಳನ್ನು ನಾವು ನೋಡುತ್ತೇವೆ. ಬೀಜ ಕಾಂಡ ರುಹಾಣ್ಯೇವ ಪ್ರತಾನಾವಲ್ಯಯೇವ ಚ. ಬೀಜ ಗಟ್ಟಿಯಾದ ಕಾಂಡ ಇರುವವುಗಳು, ಬಳ್ಳಿ ಮೊದಲಾದವುಗಳು ಇರುತ್ತೆ. ಹೀಗೆ ಎಲ್ಲ ತರಹದ ಮರಗಳನ್ನು ಸೃಷ್ಟಿ ಮಾಡಿ ಆಯಿತು. ಯಾಕೆಂದರೆ ಜನರಿಗೆ ಬೇಕಲ್ಲ, ಅವರು ಅದರಿಂದಲೇ ಬದುಕಬೇಕು. ಜೀವೋ ಜೀವಸ್ಯ ಜೀವನಂ ಅಂತಾರೆ ಭಾಗವತದಲ್ಲಿ. ಒಂದು ಜೀವ ಇನ್ನೊಂದು ಜೀವಕ್ಕಾಗಿ ಬಲಿಯಾಗತ್ತೆ. ಮರಗಳು ಅಂತನ್ನುವ ಜೀವ ಅದು ನಮಗಾಗಿ ಬಲಿಯಾಗಬೇಕು. ಅಂತಃಸಂಜ್ಞಾ ಭವಂತ್ಯೇತೆ ಸುಖ ದುಃಖ ಸಮನ್ವಿತಾ. ಈ ಗಿಡ ಮರಗಳಿಗೆ ಎಕ್ಸ್ಪ್ರೆಷನ್ ಹೊರಗಡೆ ಇರೋದಿಲ್ಲ, ಎಕ್ಸ್ಟರ್ನಲ್ ಎಕ್ಸ್ಪ್ರೆಷನ್ ಇರೋದಿಲ್ಲ. ಮತ್ತು ಒಳಗಡೆ ಅವುಗಳಿಗೆ ದುಃಖ ಆದರೂ ಒಳಗಡೆ, ಅವುಗಳಿಗೆ ಎದುರುಗಡೆ ಇರೋರ ಮೇಲೆ ಪ್ರೀತಿ ಬಂದರೂ ಒಳಗಡೆ, ಎಲ್ಲವೂ ಒಳಗಡೆ ಅನುಭವಿಸುತ್ತೆ, ಹೊರಗಡೆ ಯಾವುದರ ಅಭಿವ್ಯಕ್ತಿ ಇರಲ್ಲ. ಅದಕ್ಕೆ ಹೇಳಿದರು ಅಂತಃಸಂಜ್ಞಾ ಅಂತ. ಸುಖ ದುಃಖ ಇಲ್ಲವೇ ಇರುತ್ತೆ, ಆದರೆ ನಮಗೆ ಗೊತ್ತಾಗಲ್ಲ. ಏತಾವತ್ಯಸ್ತು ಗತಯ ಪ್ರೋದ್ಭೂತ ಕುರು ನಂದನ. ಇಷ್ಟು ಸೃಷ್ಟಿಗಳು ಪ್ರಧಾನವಾಗಿ ಇರುವಂಥದ್ದು. ಹೀಗೆ ದೇವತೆಗಳ ಸೃಷ್ಟಿಯಾಯಿತು, ಮನುಷ್ಯರ ಸೃಷ್ಟಿಯಾಯಿತು, ಗಂಧರ್ವರ ಸೃಷ್ಟಿಯಾಯಿತು, ಅವರಿಗೆ ಅಭಿಮಾನ ಅಂತನ್ನುವುದರ ಸೃಷ್ಟಿಯಾಯಿತು. ಕಲ್ಪಾದೌ ಸೃಜತೆ ತಾತ ಕಲ್ಪಸ್ಯಾಂತೆ ಪ್ರಸಂಹರೇತ್. ಕಲ್ಪದ ಆದಿಯಲ್ಲಿ ಇವರೆಲ್ಲ ಹುಟ್ಟುತ್ತಾರೆ, ಕಲ್ಪದ ಕೊನೆಯಲ್ಲಿ ಇವರೆಲ್ಲ ಸಾಯ್ತಾರೆ. ಇದಕ್ಕೆ ಒಂದು ಕ್ರಮ ಇದೆ. ಸೃಷ್ಟಿ ಅಂದರೆ ಇಷ್ಟು ಕಾಲ ಸೃಷ್ಟಿ, ಇಷ್ಟು ಕಾಲ ಸ್ಥಿತಿ,
ಇಷ್ಟು ಕಾಲ ಪ್ರಳಯ ಅಂತ. ಈ ತರಹ ನಿರಂತರವಾಗಿ ಚಕ್ರದ ರೀತಿಯಲ್ಲಿ ಪರಿವರ್ತನೆ ಆಗ್ತಾನೇ ಇರುತ್ತೆ. ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ತರಹದ ಕರ್ಮಗಳು ಪ್ರಾಧಾನ್ಯವನ್ನು ಪಡಿತವೆ. ಕೃತಯುಗದಲ್ಲಿ ಧ್ಯಾನ ಅನ್ನೋದು ಪ್ರಧಾನ, ತ್ರೇತಾಯುಗದಲ್ಲಿ ಯಜ್ಞ, ಈ ರೀತಿ ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ಧರ್ಮಗಳು ಅತ್ಯಂತ ಪ್ರಧಾನ ಆಗತ್ತೆ. ವೇದಗಳನ್ನು ಇದೆಲ್ಲದಕ್ಕೂ ಬಳಸ್ತಾರೆ, ಧ್ಯಾನಕ್ಕೂ ಬಳಸ್ತಾರೆ, ಯಜ್ಞಕ್ಕೂ ಬಳಸ್ತಾರೆ, ಜ್ಞಾನ ಮೊದಲಾದವುಗಳಿಗೂ ಬಳಸ್ತಾರೆ. ಎಲ್ಲ ರೀತಿಯಲ್ಲಿ ಇದಕ್ಕೆ ಸಂಸ್ಕಾರ ಮೊದಲಾದವುಗಳು ನಿರೂಪಣೆ ಇದೆ. ಈ ಸಂಸ್ಕಾರ ಅಂತನ್ನೋದು ಏನು ಅಂತ ಶತಾನೀಕ ಪ್ರಶ್ನೆ ಕೇಳ್ತಾನೆ.